ಜಸ್ಟ್ ಜಿ ಎಸ್ ಶಿವರುದ್ರಪ್ಪನವರು ಬಂದು ಒಂದೇ ಒಂದು ಲೈನ್ ಹೇಳಿ ಮುಗಿಸ್ತೇನೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ತುಂಬ ಅರ್ಥಗರ್ಭಿತವಾದ ಮಾತಿದು, ತುಂಬ ಅರ್ಥಗರ್ಭಿತ. ನಾವು ಅದನ್ನು ಕೇಳಿ ಬಿಡೋದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು. Thank you so much, sir, for those beautiful words and really apt words where we need to respect the person and the personality and never be gender biased. Thank you so much. Can we have a big round of applause for those beautiful, most meaningful words? Well, men and women have roles. Their roles are different, but definitely their rights are equal. This belief is strongly endorsed by our Honorable Vice Chancellor in everyday practice and administration at Mangalore University. We now have the presidential address by Professor P. Subramanya Yadapadithaya, Honorable Vice Chancellor. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಿಮಗೆಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ತುಂಬ ಹೃದಯದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ವರ್ಡ್ ಆಫ್ ಕಾಷನ್ ಇದೆ ನನ್ನ ಹತ್ರ. ಅದೇನಂತ ಹೇಳಿದರೆ, ಇದು ಮುಗಿದ ಕೂಡಲೇ ಸಾಂಸ್ಕೃತಿಕ ಕಾರ್ಯಕ್ರಮ, ಅದಕ್ಕಾಗಿ ಎಲ್ಲರೂ ಮುಂದೆ ನೋಡ್ತಾ ಇದ್ದೀರಿ. ಹಾಗಿದ್ರೂ ಕೂಡ ನಾನು ಒಂದು ಅಧ್ಯಕ್ಷೀಯ ನೆಲೆಯಲ್ಲಿ 4 ಮಾತುಗಳು, 2 ಅಲ್ಲ 4 ಮಾತುಗಳನ್ನು ಆಡಬೇಕಾಗ್ತದೆ. ಸೊ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮುಖ್ಯ ಅತಿಥಿಗಳಾಗಿ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದಂಥ ಮೇಡಮ್ ಆಶಾ ನಾಯಕರು, ಸೀನಿಯರ್ ಅಡ್ವೊಕೇಟ್ ಅವರೇ, ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಅವರು ಡಾಕ್ಟರ್ ಅಂತ ಕರೆಯುವಂಥದ್ದು ಇಷ್ಟ ನನಗೆ, ಯಾಕಂದರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು, ಶ್ರೀ ರಾಜು ಮೊಗವೀರವರೇ, ಗೆಸ್ಟ್ ಆಫ್ ಆನರ್ ಡಾಕ್ಟರ್ ಅನುರಾಧ ಮೇಡಮ್ ಅವರೇ, ಡೈರೆಕ್ಟರ್ ಸೆಂಟರ್ ಫಾರ್ ವಿಮೆನ್ ಸ್ಟಡೀಸ್ ಡಾಕ್ಟರ್ ಅನಿತಾ ರವಿಶಂಕರ್ ಅವರೇ, ಎಲ್ಲ ಶಿಕ್ಷಕೇತರ ಬಂಧುಗಳೇ, ವಿದ್ಯಾರ್ಥಿನಿಯರೇ, ವಿಶೇಷ ಆಹ್ವಾನಿತರೇ, ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ಒಂದು ಬ್ಯೂಟಿಫುಲ್ ಪ್ರೇಯರ್ ಇದೆ, ಅದನ್ನು ನಾನು ಚಾಚು ತಪ್ಪದೆ ಪರಿಪಾಲಿಸ್ತೇನೆ. ಅದೇನು ಅಂತ ಹೇಳಿದ್ರೆ, ಓ ಗಾಡ್, grant me the serenity to accept the things I cannot change, the courage to change the things I can, and the wisdom to know the difference. ಖಂಡಿತ ಹೆಣ್ಣು ಮಕ್ಕಳು ಅಬಲೆಯರಲ್ಲ. ಅವರನ್ನು ಬಲಿಷ್ಠ ಮಾಡೋದರಲ್ಲಿ ಎಲ್ಲಿ ಕೂಡ ಗಂಡು ವೀಕ್ ಆಗೋದಿಲ್ಲ ಅಂತ ಹೇಳುವಂಥದ್ದು ಇಷ್ಟೊತ್ತು ಮಾತಾಡಿದವರು ಬೇರೆ ಬೇರೆ ಅರ್ಥದಲ್ಲಿ ಹೇಳಿದರು. ತಿಳಿದ್ರೆ, ಪುರುಷರನ್ನು ದುರ್ಬಲರನ್ನಾಗಿ ಮಾಡುವಂಥದ್ದು ಮಹಿಳಾ ಸಬಲೀಕರಣದ ಮೂಲೋದ್ದೇಶ ಅಲ್ಲ. We have to respect their own dignity, their position, their role and relevance in the society. ಆಗ ಮಾತ್ರ ನಮ್ಮ ಸಮಾಜ ಅರ್ಥಪೂರ್ಣ ಆಗುತ್ತೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಾವು ಕಣ್ಣು ಮುಚ್ಚಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಆತ್ಮಶೋಧನೆಯಲ್ಲಿ ತೊಡಗಿಕೊಂಡಾಗ ನನ್ನಲ್ಲಿ ಯಾವುದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ, ಪುರುಷರಾಗಲಿ ಮಹಿಳೆ ಆಗಲಿ, ಅದನ್ನು ಸಂಪೂರ್ಣವಾಗಿ ನಾನು ಒಪ್ಪಿಕೊಳ್ಳಬೇಕು. ಯಾವುದನ್ನು ನನ್ನಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೋ ನಿರ್ಭೀತಿಯಿಂದ, ಬಹಳ ಸಂತೋಷದಿಂದ, ಆತ್ಮವಿಶ್ವಾಸದಿಂದ ಬದಲಾವಣೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಳ್ಳಬೇಕು. ಸೊ ಅಂತ ಸಂದರ್ಭದಲ್ಲಿ ಇವತ್ತು ಮಾತ್ರ ವಿಶ್ವ ಮಹಿಳಾ ದಿನಾಚರಣೆ ನಾವು ಸಾಂಕೇತಿಕವಾಗಿ ಆಚರಿಸಿದ್ರು, ನನ್ನ ಪ್ರಕಾರ 24/7 365 ಡೇಸ್ ಕೂಡ ಮಹಿಳೆಯರದೇ ದಿನಾಚರಣೆ. ಅದು ನನ್ನ ಸ್ವಂತ ಅನುಭವ. ಯಾಕಂತೇಳಿದ್ರೆ ನನಗೆ 2 ಫ್ಯಾಮಿಲಿ. ಒಂದು ಫ್ಯಾಮಿಲಿ ಆಫ್ ಓರಿಯೆಂಟೇಷನ್ ಅಂತ ಕರಿತೇವೆ. ನನ್ನ ತಂದೆ ಹೆಚ್ಚಿನ ಸಂದರ್ಭ ನನ್ನ ತಾಯಿ ಜೊತೆಗಿದ್ದವ. ಆ ನಂತರ ನನಗೆ 2 ತಂಗಿಯಂದಿರು. ನನಗೆ ಅಕ್ಕನನ್ನು ಪಡೆಯುವಂಥ ಭಾಗ್ಯ ಇರಲಿಲ್ಲ. ಸೊ ಪಕ್ಕದ ಮನೆಯ ಮಗಳು ನನಗೆ ಅಕ್ಕನಾಗೆ ಇದ್ಲು. ಸೊ ನನ್ನ ಮನೆಯಲ್ಲಿ 2 ತಂಗಿಯಂದಿರು.
ಸೊ ಇದು ನನ್ನ ಫ್ಯಾಮಿಲಿ ಆಫ್ ಓರಿಯಂಟೇಷನ್. ಹೇಳಿದ್ರೆ ಒಂದು ಮನೆಯಲ್ಲಿ ಅಂತ ಒಂದು ಬ್ಯಾಲೆನ್ಸ್ಡ್ ಅಟ್ಮಾಸ್ಫಿಯರ್ ನಾನು ಬೆಳೆದು ಬಂದವ 7ನೇ ತರಗತಿವರೆಗೆ. ಆ ನಂತರ ಧರ್ಮಸ್ಥಳಕ್ಕೆ ಹೋದೆ. ಆ ನಂತರ ಸಾರ್ವಜನಿಕ ಬದುಕು, ಅಲ್ಲಿ ಕೂಡ ಸ್ತ್ರೀಯ ಮಹತ್ವ ಏನು ಅಂತೇಳಿ ಅರ್ಥ ಮಾಡಿಕೊಂಡೆ. ಆ ನಂತರ ಫ್ಯಾಮಿಲಿ ಆಫ್ ಪ್ರೊಕ್ರಿಯೇಷನ್ ಅಂತ ಹೇಳ್ತೇವೆ ನಾವು. ಆಗ ನನ್ನ ಪಾಲಿಗೆ ಬಂದದ್ದು ನನ್ನ ಹೆಂಡತಿ. ಇವತ್ತು ಗೆಸ್ಟ್ ಆಫ್ ಆನರ್ ಆಗಿ ಅವ್ರು ಮಾತಾಡಿದ್ರು, ತುಂಬಾ ಚಪ್ಪಾಳೆಗಳನ್ನು ಗಿಟ್ಟಿಸಿಕೊಂಡ್ರು. ಯಾಕೆಂದ್ರೆ ಅವರು ನನ್ನ ಪಾಲಿಗೆ ಬರುವಾಗ ನನಗೆ ನ್ಯೂ ಲೈಫ್ ಬಂತು. ನನ್ನ ಜೀವನಕ್ಕೆ ಒಂದು ಹೊಸ ಅರ್ಥ ಬಂತು. ಚಪ್ಪಾಳೆ ಹೊಡಿಬೇಕು ಅಂತಿಲ್ಲ, ನಾನು ಯಾವಾಗಲೂ ಒಳಗಡೆಯಿಂದ ಮಾತಾಡುವ, ನನ್ನ ಸ್ವರ ಯಾವಾಗಲೂ ನಾಭಿಯಿಂದ ಬರುತ್ತೆ. ಆದ ಕಾರಣ 2 ಅರ್ಥ ಇಲ್ಲ, ಒಂದೇ ಅರ್ಥ. ಅವ್ರು ಬಂದು ಆ ನಂತರ ನನಗೆ ಬಂದದ್ದು ಓನ್ಲಿ ಒನ್ ಡಾಟರ್ ಬರುವಾಗ ನ್ಯೂ ಮೀನಿಂಗ್ ಬಂತು ನನ್ನ ಲೈಫಿಗೆ, ಹೊಸ ಅರ್ಥ ಬಂತು. ನನ್ನ ಮಗಳು ಬರುವ ಸಂದರ್ಭದಲ್ಲಿ ವಿನಯ ನರ್ಸಿಂಗ್ ಹೋಮ್ ಅಲ್ಲಿ ಡೆಲಿವರಿ ಆಗ್ತಾ ಇರುವಾಗ ನಾನು ಮೊದಲೇ ಪಿಯರ್ಸ್ ಸೋಪ್ ತಂದಿಟ್ಟುಕೊಂಡಿದ್ದೆ. ಹೆಣ್ಣಾಗ್ಲಿ ಗಂಡಾಗ್ಲಿ ನರ್ಸ್ ಕೇಳ್ತಾಳೆ ಸೋಪ್ ತನ್ನಿ ಅಂತೇಳಿ, ಆಗ ಪಿಯರ್ ಸೋಪ್ ರೆಡಿ ಇತ್ತು. ಆದ್ರೆ ಪಕ್ಕದಲ್ಲಿ ಒಬ್ಬ ಕೂತವ ಸೋಪ್ ತಂದಿಟ್ಟಿರ್ಲಿಲ್ಲ. ಅವನಿಗೆ ಬಂದು ನರ್ಸ್ ಹೇಳಿದ್ಲು ಗಂಗಾಧರ ಎಲ್ಲಿ ಅಂತ. ಗಂಗಾಧರ ಬಂದು ಆಯ್ತೋ ಡೆಲಿವರಿ ಆಯ್ತೋ ಅಂತ ಕೇಳಿದ. ಆಯ್ತು ಅಂತ. ಹೆಣ್ಣೋ ಗಂಡೋ ಅಂತ ಕೇಳಿದ. ಆಗ ಹೆಣ್ಣು ಅಂತ, ಸೋಪು ತನ್ನಿ ಅಂತ. ಅವ ಹಮಾಮ್ ಸೋಪು ತಂದ. ಸೊ ಅಲ್ಲಿ ಈ ಮನಸ್ಥಿತಿ ಯಾವ ರೀತಿ ಇರುತ್ತದೆ, ಮೈಂಡ್ ಸೆಟ್ ಏನಿರುತ್ತೆ ನಮ್ದು, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ಇರುತ್ತಾ, ಸರಿಯೋ ತಪ್ಪೋ ಇದು ಮನೆಯಲ್ಲೇ ಮಾಡುವಂಥದ್ದು. ಅವನು ಕೂಡ ಮಗುವಾಗಿ ಮನೆಯಲ್ಲಿ ಬೆಳೆದವ. ನಿನಗೆ ಹೆಣ್ಣು ಮಗುವಾದ್ರೆ ಆಸ್ಪತ್ರೆಯಲ್ಲಿ ನರ್ಸ್ ಕೇಳುವಾಗ ಸ್ನಾನ ಮಾಡಿಸ್ಲಿಕ್ಕೆ ಸೋಪು ಹಮಾಮು, ಗಂಡು ಮಗು ಬಂದ್ರೆ ಪಿಯರ್ಸ್ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಆಗೋದು ನನಗೆ ಅರ್ಥ ಆಯ್ತು. ನನಗೆ ಆ ಮಗಳೇ ಮಗನಾಗಿ ಇವತ್ತಿದ್ದಾಳೆ. ಅವಳಿಗೆ ಬಂದದ್ದು ಕೂಡ ಮಗಳು, ನನಗೆ ಗ್ರ್ಯಾಂಡ್ ಡಾಟರ್. ಹೇಳಿದ್ರೆ ನಾನಿವತ್ತು ಹೇಳುವಂಥದ್ದು ಈ ಗರ್ಲ್ ಪವರ್ ಅಂತ ಹೇಳುವಂಥದ್ದು ಇಂಡಿಗೋ ವಿಮಾನದಲ್ಲಿ ನೋಡಬೇಕು ಅಂತಿಲ್ಲ. ಅವರು ಕೂಡ ಗರ್ಲ್ ಪವರ್ ಹಾಕೊಳ್ತಾರೆ. ಅಲ್ಲಿರುವಂಥ ಏರ್ ಹಾಸ್ಟೆಸ್ ಮೇಲ್ ಇಲ್ಲ, ಓನ್ಲಿ ಫಿಮೇಲ್. ಅಷ್ಟು ಚೆನ್ನಾಗಿ ನಮಗೆ ಫೀಲ್ ಗುಡ್ ಫ್ಯಾಕ್ಟರ್ ಕೊಡ್ತಾರೆ. ಅದು ಗರ್ಲ್ ಪವರ್. ಈ ಗರ್ಲ್ ಪವರ್ ನಾನು ಮನೆಯಲ್ಲಿ ದಿವಸ ನೋಡ್ತಾ ಇದ್ದೇನೆ. ಸೊ ನಿಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ತುಂಬಾ ಮಾತಾಡಬಹುದು ನಾವು. ಇವತ್ತು ಪ್ರೋಗ್ರಾಮ್ ಇದೆ. ನಾನು ಡಾಕ್ಟರ್ ಅನಿತಾ ರವಿಶಂಕರ್ ಹತ್ರ ಕೇಳಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗಿರುತ್ತೆ ಸ್ಟ್ರಕ್ಚರ್ ಅಂತ. ವಿಮೆನ್ ಓನ್ಲಿ ಪ್ರೋಗ್ರಾಮ್ ಪ್ಲಸ್ ಜೆಂಡರ್ ಚಾಂಪಿಯನ್ಸ್ ಅಂತ ಹೇಳಿದೆ, ಬೇರೆ ಯಾರಿಲ್ಲ ಅದರಲ್ಲಿ. ಸೊ ವಿ ಟೇಕ್ ಲಾಟ್ ಆಫ್ ಪ್ರೈಡ್ ಇನ್ ದ್ಯಾಟ್. ಶ್ರೀ ರಾಜು ಮಗವರು ಹೇಳಿದ್ರು, ಇವತ್ತಾದ್ರೂ ನಾವು ಎದುರುಗಡೆ ಕೂತ್ಕೊಳ್ತೇವೆ ಅಂತ. ಪ್ರೋಟೋಕಾಲ್ ಬದಿಗಿಟ್ಟು ಇಬ್ರು ನಾವು ಕೂತ್ಕೊಳ್ತೇವೆ, ನೀವೇ ಮಾಡಿ ಅಂತ. ಯಾಕಂದ್ರೆ ಶಿಕ್ಷಕರ ದಿನಾಚರಣೆ ದಿವಸ ಶಿಕ್ಷಕರನ್ನು ಕೆಳಗಡೆ ಕೂತುಗೊಳಿಸಿ ವಿದ್ಯಾರ್ಥಿಗಳು ಮಾಡ್ತಾರಂತ ನಮ್ಮ ಬೆಸೆಂಟ್ ಕಾಲೇಜಲ್ಲಿ. ನನ್ನ ಶ್ರೀಮತಿ ಅವರು ಹೇಳ್ತಾ ಇರ್ತಾರೆ. ಆ್ಯಂಡ್ ಅದರ್ ವೇ ರೌಂಡ್, ಸ್ಟೂಡೆಂಟ್ಸ್ ದಿನಾಚರಣೆ ಅಂತ ಶಿಕ್ಷಕರು ಪರ್ಫಾರ್ಮ್ ಮಾಡ್ತಾರೆ. ಸೊ ಸಮಥಿಂಗ್ ಲೈಕ್ ದ್ಯಾಟ್ ಇವತ್ತು ಅದು ಮಾಡಬಹುದು ಅಂತ. ಒಂದು ನೆನಪಿಟ್ಟುಕೊಳ್ಬೇಕು, ಇವತ್ತು ಈ ಸ್ತ್ರೀಯ ಮಹತ್ವ ಪಡ್ಕೊಳ್ಬೇಕಾದ್ರೆ ಭಾಷಣಗಳಲ್ಲಿ ಆಗೋದಿಲ್ಲ. ಟ್ರಸ್ಟ್ ಯುವರ್ ಸೆಲ್ಫ್ ಇನಫ್ ಟು ಓವರ್ಕಮ್ ಎನಿ ಚಾಲೆಂಜ್. ಚೂಸ್ ಟು ಚಾಲೆಂಜ್. ಚೂಸ್ ಟು ಚಾಲೆಂಜ್ ಮಾಡುವಾಗ, ನೀವು ಚಾಲೆಂಜ್ ಮಾಡುವಾಗ ಚೇಂಜ್ ಬರುತ್ತೆ. ಚೇಂಜ್ ಅಲ್ಲಿ ನನಗೆ ನಂಬಿಕೆ ಇಲ್ಲ. ಚೇಂಜ್ ಯಾವಾಗಲೂ ಇಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಸಮ್ ಪಾಕೆಟ್ಸ್ ಆಫ್ ಎಕ್ಸಲೆನ್ಸ್. ನನಗೆ ಬೇಕಾಗುವಂಥದ್ದು ಟ್ರಾನ್ಸ್ಫಾರ್ಮೇಶನ್, ಬದಲಾವಣೆ ಅಲ್ಲ ಪರಿವರ್ತನೆ. ಇದಾಗಬೇಕಾದ್ರೆ ಎಲ್ಲ ಕಡೆಯಲ್ಲಿ ಚೇಂಜಸ್ ಆಗಬೇಕು, ನಾಟ್ ಓನ್ಲಿ ಇನ್ ಎ ಫ್ಯೂ ಪಾಕೆಟ್ಸ್ ಆಫ್ ಎಕ್ಸಲೆನ್ಸ್. ಇದಾಗಬೇಕಾದ್ರೆ ಸೀತಾದೇವಿ ರಾಮಾಯಣದಲ್ಲಿ ಕೂಡ ಅದನ್ನೇ ಹೇಳಿದ್ದು, ಟ್ರಸ್ಟ್ ಯುವರ್ ಸೆಲ್ಫ್ ಇನಫ್ ಟು ಓವರ್ಕಮ್ ಎನಿ ಚಾಲೆಂಜ್. ನಿನ್ನಲ್ಲಿ ನಿನಗೆ ನಂಬಿಕೆ ಇದೆಯೋ, ದೇವರಲ್ಲ, ನಿನ್ನಲ್ಲಿ ನಂಬಿಕೆ ಇದೆಯೋ, ಖಂಡಿತ ಏನನ್ನು ಕೂಡ ಸಾಧಿಸಬಹುದು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡದ್ದು. ಇವತ್ತು ನಮ್ಮ ಕ್ಯಾಂಪಸ್ ಅಲ್ಲಿ ಗರ್ಲ್ಸ್ ಔಟ್ ನಂಬರ್ ಬಾಯ್ಸ್, ಥ್ಯಾಂಕ್ಸ್ ಟು ಗರ್ಲ್ ಪವರ್ ಆಫ್ ದ ಕ್ಯಾಂಪಸ್. ನನಗೆ ನಿಜವಾಗಿ ಶಕ್ತಿ ಬಂದದ್ದು ಅಲ್ಲಿ 67% ಗರ್ಲ್ಸ್. ನಮ್ಮ ಡೈರೆಕ್ಟರ್ ಸ್ಟೂಡೆಂಟ್ ವೆಲ್ಫೇರ್ ಪ್ರೊಫೆಸರ್ ಮಂಜುಳಾ ಶಾಂತರಾಮ್ ಅವ್ರು ಬಂದಿರುವಂತ ಬೇಡಿಕೆ ಬೇರೇನಿಲ್ಲ, ನಮ್ಮ ಹೆಣ್ಮಕ್ಳಿಗೆ ಅವ್ರನ್ನ ಬಲಿಷ್ಠ ಮಾಡಬೇಕು, ಸಶಕ್ತರನ್ನಾಗಿ ಮಾಡಬೇಕು, ಸಬಲೀಕರಣ ಆಗಬೇಕು, ಕರಾಟೆ ಟ್ರೈನಿಂಗ್ ಆಗಬೇಕು ಅವರಿಗೆ.
ಖಂಡಿತ ನೀವು ಮಾಡಿ ಅಂತ. ಸೊ ಕರಾಟೆ ಟ್ರೈನಿಂಗ್ ಫಾರ್ ಗರ್ಲ್ ಸ್ಟೂಡೆಂಟ್ಸ್ ಆನ್ ದ ಕ್ಯಾಂಪಸ್ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಈಗ. ನಿಜವಾಗಿ ಇದು ಒಂದು ಪಾಸಿಟಿವ್ ಸೈನ್. ಸೆಲ್ಫ್ ರಿಯಲೈಸೇಷನ್ ಮತ್ತೆ ಸೆಲ್ಫ್ ಡಿಫೆನ್ಸ್ ನಮ್ಮ ಹೆಣ್ಣು ಮಕ್ಕಳಿಗೆ ಬಹಳ ಅಗತ್ಯ. ಆಗ ಗಂಡು ಮಕ್ಕಳು ಸೇಫ್ ಆಗಿರಬಹುದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಮತ್ತೆ ಈ ರೀತಿ ಆಗುವಾಗ ದಟ್ ವಿಲ್ ಎನ್ಹ್ಯಾನ್ಸ್ ದೇರ್ ಸೆಲ್ಫ್ ಎಸ್ಟೀಮ್. ಅವರಿಗೆ ಪ್ರತಿಯೊಬ್ಬರು ಕೂಡ ನಾವು ಸೋಲ್ ಸರ್ಚಿಂಗ್ ಅಲ್ಲಿ ತೊಡಗಿಕೊಳ್ಳುವ. ಇವತ್ತು ಫೆಮಿನೈನ್ ವರ್ಚೂಸ್ ಇದೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಅನುರಾಧ ಹೇಳಿದ್ರು. ಖಂಡಿತ ಈ ಗ್ಲಾಸ್ ಸೀಲಿಂಗು ಮತ್ತೆ ಟೋಕನಿಸಮ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ನೆಟ್ವರ್ಕಿಂಗ್ ಅಲ್ಲಿ ಸ್ವಲ್ಪ ಹೆಣ್ಣು ಮಕ್ಕಳು ಹಿಂದೆ ಬೀಳ್ತಾರೆ. ಬಿಕಾಸ್ ಆಫ್ಟರ್ ಆಫೀಸ್ ಅವರ್ಸ್ ನೆಟ್ವರ್ಕಿಂಗ್ ಆಗುದಿಲ್ಲ ಅವರಿಗೆ ಅಂತ. ಆ ಕಾಲದಲ್ಲಿ, ಇವತ್ತು ಇಲ್ಲ. ನನ್ನ ಮನೆಯಲ್ಲಿ ಇಲ್ಲ ಅದು, ನನ್ನ ಮಗಳಿಗೆ ಅದು ಇಲ್ಲ. ಯಾಕೆಂದ್ರೆ ನಾವು ಬಿಡ್ತಾ ಇದ್ದೇವೆ. ನಾವು ಯಾವಾಗ ನಾವು ಬಿಡ್ತಾ ಇದ್ದೇವೆ ಅವರಿಗೆ ಧೈರ್ಯ ಬರುತ್ತೆ, ಅವರ ಅವಕಾಶದ ಸದುಪಯೋಗ ಮಾಡಿಕೊಳ್ತಾರೆ. ಅದಕ್ಕೆ ಬೇಕಾದಂತಹ ಪೂರಕವಾದ ವಾತಾವರಣ ನಾವು ಸೃಷ್ಟಿ ಮಾಡಬೇಕಾಗುತ್ತೆ. ಸೊ ನೆಟ್ವರ್ಕಿಂಗ್ ಬಹಳ ಇಂಪಾರ್ಟೆಂಟ್. ಫೇಸಿಂಗ್ ದ ಚಾಲೆಂಜಸ್ ವಿತ್ ಎ ಸೆನ್ಸ್ ಆಫ್ ಪರ್ಪಸ್, ಪ್ರೈಡ್ ಅಂಡ್ ಡೈರೆಕ್ಷನ್ ಅದಾಗತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕು. ಅವರಿಗೆ ಕಷ್ಟ ಆಗುತ್ತೆ ಅಂತ ಇಲ್ಲ. ನಾವು ಗಂಡು ಹೆಣ್ಣಿಗಾಗಿ, ಹೆಣ್ಣು ಗಂಡಿಗಾಗಿ ಒಂದು ಸಮಾನತೆಯ ಮನೋಭಾವದಿಂದ ಒಬ್ಬರಿಗೊಬ್ಬರು ಸೇರಿಕೊಂಡು ಕೆಲಸ ಮಾಡಿದ್ರೆ ಖಂಡಿತ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡುವಂಥದ್ದು ಕಷ್ಟ ಸಾಧ್ಯ ಏನೂ ಇಲ್ಲ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುವಾಗ ನಾವು ಅವಳು ರಾಣಿ ಅಂತ ಹೇಳುವಂಥವಳು ಈಗ PhD ಥೀಸಿಸ್ ಸಬ್ಮಿಟ್ ಮಾಡ್ತಾಳೆ ಶಾರ್ಟ್ಲಿ ವಿದಿನ್ ಎ ಮಂತ್. ಅವರ ರಿಸರ್ಚ್ ಅಲ್ಲಿ ನಾವು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಲ್ಲಿ ನೋಡುವಾಗ ವಿಮೆನ್ ಎಕ್ಸ್ಪೀರಿಯನ್ಸ್ ಹೈಯರ್ ಲೆವೆಲ್ಸ್ ಆಫ್ ಡಿಸ್ಟ್ರೆಸ್ ದ್ಯಾನ್ ದೇರ್ ಮೆನ್ ಕೌಂಟರ್ ಪಾರ್ಟ್ಸ್ ಅಂತ ಹೇಳಿ ಬರ್ತಾ ಉಂಟು. ಖಂಡಿತ. ಯಾಕೆಂತಂದ್ರೆ ಎಲ್ಲರಿಗೂ ಸ್ಟ್ರೆಸ್ ಆಗುತ್ತೆ, ಸ್ಟ್ರೈನ್ ಆಗುತ್ತೆ. ನಮ್ಮ ಕೋಪಿಂಗ್ ಸ್ಟ್ರಾಟಜೀಸ್ ಕೂಡ ಬೇರೆ ಬೇರೆ ಇರುತ್ತೆ. ಅದು ಪಾಸಿಟಿವ್ ಸ್ಟ್ರಾಟಜೀಸ್ ಇರಬಹುದು. ಹೆಣ್ಣು ಮಕ್ಕಳು ಯಾವಾಗಲೂ ಪಾಸಿಟಿವ್ ಕೋಪಿಂಗ್ ಸ್ಟ್ರಾಟಜೀಸ್ ಅನ್ನು ಅಡಾಪ್ಟ್ ಮಾಡ್ತಾರೆ, ಗಂಡು ಮಕ್ಕಳು ಯಾವಾಗಲೂ ನೆಗೆಟಿವ್ ಕೋಪಿಂಗ್ ಸ್ಟ್ರಾಟಜೀಸ್ಗೆ ಹೋಗ್ತಾರೆ. ಸೊ ಆದ ಕಾರಣ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಟ್ಟು ಏನು ಅಂತ ಹೇಳಿದ್ರೆ ಒಂದು ರೀತಿಯ ಸಪ್ತಪದಿ ಹಾಕೊಳ್ಬೇಕಾಗತ್ತೆ. ನಾವು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಏನು ಅಂತ ಹೇಳಿದ್ರೆ ಫಸ್ಟ್ ನಮ್ಮ ಮೈಂಡ್ ಸೆಟ್. ಕೈಯ ಅಂಗೈಯ ಹುಣ್ಣು ನೋಡ್ಲಿಕ್ಕೆ ಕನ್ನಡಿ ಬೇಡ ಅಂತೆ. ಆದ ಕಾರಣ ನನ್ನ ಒಳಗಡೆ ಏನ್ ಹೇಳ್ತದೆ, ಪ್ಲೀಸ್ ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್ ಅಂಡ್ ಕೇರ್ಫುಲಿ ವಾಚ್ ಯುವರ್ ಇನ್ನರ್ ಎಥಿಕಲ್ ಕಂಪಾಸ್ ಫಾರ್ ಯುವರ್ ಡೈರೆಕ್ಷನ್ಸ್. ಹೇಗೆ ನಾನು ಇದು ಮಾಡ್ಬೇಕು, ಹ್ಯಾಂಡಲ್ ಮಾಡಬೇಕು. ಭಾಷಣ ಮಾಡಿ ಪ್ರಯೋಜನ ಇಲ್ಲ. ವಾಕ್ ದ ಟಾಕ್. ನಿನ್ನ ಮನಸ್ಸಿಗೆ ಏನು ಅನಿಸ್ತದೆ, ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ಮೈಂಡ್ ಸೆಟ್ ಚೇಂಜ್ ಮಾಡಬೇಕು ನಾವು. ಎರಡನೇದು ನಮ್ಮ ಆಟಿಟ್ಯೂಡ್. ಹೆಣ್ಣು ಮಕ್ಕಳ ಕಡೆ ನಮ್ಮ ಆಟಿಟ್ಯೂಡ್ ಏನು, ನಮ್ಮ ಬಗ್ಗೆ ನಮ್ಮ ಆಟಿಟ್ಯೂಡ್ ಏನು. ಅವರಿಲ್ಲದೆ ನಾವು ಬದುಕಲಿಕ್ಕೆ ಆಗ್ತದಾ? ಖಂಡಿತ ಸಾಧ್ಯ ಇಲ್ಲ. ಒಂದು ಕೈಗಾಡಿಯ ಎರಡು ಚಕ್ರದಂತೆ ಗಂಡು ಹೆಣ್ಣು ಈ ಪ್ರಪಂಚದ ಸೃಷ್ಟಿ ಸುಮ್ಮನೆ ಆಗ್ಲಿಲ್ಲ ಅಥವಾ ಸುಮ್ಮನೆ ಮಾಡಲಿಲ್ಲ. ಅದು ಎರಡು ಕೂಡ ಕೈಗಾಡಿಯ ಎರಡು ಚಕ್ರದಂತೆ ಹೋದರೆ ಜೀವನ ಆಗುತ್ತೆ, ಇಲ್ಲದ್ರೆ ಬದುಕು ಮಾತ್ರ, ಸರ್ವೈವಲ್ ಮಾತ್ರ, ಲೈಫ್ ಆಗೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಆಟಿಟ್ಯೂಡ್ ಚೇಂಜ್ ಮಾಡಬೇಕು, ನಮ್ಮ ಲೆನ್ಸ್ ಚೇಂಜ್ ಮಾಡಬೇಕು. ಸೊ ಲೆನ್ಸ್ ನಾವು ಯಾವ್ದು ಯೂಸ್ ಮಾಡ್ತೇವೆ ಅದರ ಪ್ರಕಾರ ನಮ್ಗೆ ಎದುರು ಕಾಣ್ತದೆ. ಅದಕ್ಕಾಗಿ ನನ್ನ ಶ್ರೀಮತಿ ಅವರು ಹೇಳಿದ್ರು, ನಮ್ಮ ಮನೆಯಲ್ಲಿ ತಪ್ಪಿ ಕೂಡ ಇನ್ನೊಂದು ಮಗಳ ಬಗ್ಗೆ ಆಗಲಿ, ಇನ್ನೊಂದು ಮನೆಯ ಮಗುವಿನ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡುವಂತ ಅಧಿಕಾರ ಅವಳಿಗಿಲ್ಲ, ನನಗಿಲ್ಲ. ಎಲ್ಲಿಯಾದ್ರೂ ನಮ್ಮಲ್ಲಿ ಆಗುವಂತ ಅವಾಂತರಗಳು, ಎಡವಟ್ಟಿನ ಬಗ್ಗೆ ಏನ್ ನಾನು ಮಾತಾಡೋದು ಬಹಳ ಕಡಿಮೆ. ಆಫೀಸ್ ಮ್ಯಾಟರ್ ಮಾತಾಡೋದಿಲ್ಲ. ಹೆಚ್ಚು ಹೇಳಿದ್ರೆ ಗೆಸ್ಟ್ ಹೌಸ್ ಅಲ್ಲಿ ಬಿಟ್ಟು ಹೋಗ್ತೇನೆ ನಾನು. ಒಂದು ವೇಳೆ ಏನಾದ್ರೂ ಅದು ಸ್ಪಿಲ್ ಓವರ್ ಆದ್ರೆ ಅವತ್ತು ನಮಗೆ ಮಂಗಳಾರತಿ ಇದೆ. ಒಂದು ವೇಳೆ ನಿಮ್ಮ ಮಗಳಿಗೆ ಹಾಗೆ ಆಗಿದ್ರೆ ನೀವೇನ್ ಮಾಡ್ತಿದ್ರಿ? ಸೊ ಹಾಗಾಗಿ ನನ್ನ ವೈಫ್ ಅಂತ ಹೇಳಿದ್ರೆ ನನ್ನ ನಿಜವಾದ ಕಾನ್ಶಿಯನ್ಸ್ ಕೀಪರ್. ಇವತ್ತು ನಾನೇನಾದ್ರು ಸ್ವಲ್ಪ ಎಥಿಕಲ್ ಆಗಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರೆ ಕ್ರೆಡಿಟ್ ಮಸ್ಟ್ ಗೋ ಟು ಮೈ ವೈಫ್. ಸೊ ಒಂದು ಹೆಣ್ಣಿಗೆ ಹೋಗುತ್ತೆ. ಸೊ ಅದು ರಿಯಲ್ ಕಾನ್ಶಿಯನ್ಸ್ ಕೀಪರ್ ಆಗಿ ನಾವು ನೋಡುವಂಥದ್ದು. ಹಾಗೆ ನಾಲ್ಕನೇದು ಇಂಟರಾಕ್ಷನ್ಸ್. ನಾವು ಯಾವ ರೀತಿ ಗಂಡು ಹೆಣ್ಣಿನ ಜೊತೆಗೆ, ಹೆಣ್ಣು ಗಂಡಿನ ಜೊತೆಗೆ ಇಂಟರಾಕ್ಷನ್ ಮಾಡ್ತಾ ಇದೆ ಅದು ಬಹಳ ಮುಖ್ಯ ಆಗುತ್ತೆ. ಆ ನಂತರ ಸಂಬಂಧಗಳು ಬಹಳ ಮುಖ್ಯ ಆಗುತ್ತೆ, ರಿಲೇಶನ್ಶಿಪ್. ಆರನೇದ್ದು ಕ್ವಾಲಿಟಿ ಆಫ್ ವರ್ಕಿಂಗ್ ಲೈಫ್ ಹೇಗಿದೆ. ಬಿಕಾಸ್ ನಮ್ಮ ಫಿಸಿಕಲ್, ಸೋಷಿಯಲ್ ಅಂಡ್ ಸೈಕಲಾಜಿಕಲ್ ಕಂಡೀಷನ್ಸ್ ಅವೈಲೇಬಲ್ ಇನ್ ದ ವರ್ಕ್ ಪ್ಲೇಸ್ ಮೇ ಮೇಕ್ ಆರ್ ಮಾರ್ ದ ಎಂಟೈರ್ ಅಟ್ಮಾಸ್ಫಿಯರ್. ಇದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ ಕಾರಣ ವರ್ಕ್ ಪ್ಲೇಸ್ ಅಲ್ಲಿ ಯಾವ ರೀತಿಯ ಕ್ವಾಲಿಟಿ ಉಂಟು, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಪರ್ಸೆಪ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ ರಿಯಾಲಿಟಿ. ಸೊ ಕ್ವಾಲಿಟಿ ಆಫ್ ವರ್ಕಿಂಗ್ ಲೈಫ್. ಮತ್ತೆ ಕೊನೆಗೆ ಏಳನೇದ್ದು ಕ್ವಾಲಿಟಿ ಆಫ್ ಲೈಫ್ ಎಟ್ ಹೋಮ್. ಚೆನ್ನಾಗಿದೆಯೋ
ನಿದ್ದೆ ಬರುತ್ತಾ, ನೆಮ್ಮದಿ ಇದೆಯಾ, ಶಾಂತಿ ಇದೆಯೋ ಅಂತ. ಈ ಸಪ್ತಪದಿಯನ್ನು ತುಳಿಲಿಕ್ಕೆ ಗಂಡು ಕೆಲಸ ಮಾಡಬೇಕಾಗತ್ತೆ, ಹೆಣ್ಣು ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಅವರವರ ಇದೇನಿದೆಯೋ ಅದಕ್ಕೆ ನಾವು ಸ್ಥಾನಮಾನ ಕೊಡಬೇಕಾಗತ್ತೆ. ಇವತ್ತು ಒಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ, ಎಷ್ಟೇ ಕಾನೂನುಗಳು ಬಂದರೂ ಸಮಾಜದ ಮನಸ್ಥಿತಿ ಬದಲಾಗದೆ ಲಿಂಗ ಸಮಾನತೆ ಸಾಧ್ಯವೇ ಇಲ್ಲ. ನೀವು ಖಂಡಿತ ಒಪ್ಪಿಕೊಡ್ತೀರಿ. ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಲವು ತೀರ್ಪುಗಳನ್ನು ನೀಡಿದೆ. ಅದರ ಹೊರತಾಗಿಯೂ ಹೆಣ್ಣಿನ ಕುರಿತ ಪೂರ್ವಾಗ್ರಹಗಳು ಹಾಗೇ ಉಳಿದುಕೊಂಡಿವೆ ಅಂತ ಹೇಳಿದ್ರೆ ಇದಕ್ಕೇನು ಹೇಳಲಿ? ಸೊ ಅದಕ್ಕೆ ನಮ್ಮ ಸೀನಿಯರ್ ಅಡ್ವೊಕೇಟ್ ಮೇಡಮ್ ಆಶಾ ನಾಯಕ್ ಹೇಳಿದ್ರು, ನಮ್ಮ ಮೈಂಡ್ ಸೆಟ್ ಬದಲಾಗ್ಲಿಲ್ಲ, ನಾವು ಹೆಣ್ಣನ್ನು ನೋಡುವ ದೃಷ್ಟಿಕೋನ ಬದಲಾಗ್ಲಿಲ್ಲ, ಹೆಣ್ಣನ್ನು ಒಂದು ಸ್ವತ್ವವಾಗಿ ನೋಡುವುದು ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಒಂದು ಹೆಣ್ಣಿಗೆ, ಅದು ನಮ್ಮ ತಾಯಿ ಇರಬಹುದು, ನಮ್ಮ ತಂಗಿ ಇರಬಹುದು, ನಮ್ಮ ಅಕ್ಕ ಇರಬಹುದು, ನಮ್ಮ ಹೆಂಡತಿ ಇರಬಹುದು, ನನ್ನ ಮಗಳಿರ್ಬೋದು, ನನ್ನ ಮೊಮ್ಮಗಳಿರ್ಬೋದು, ನಾವು ನಿಜವಾದ ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಏನ್ ಮಾಡ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಹೆಣ್ಣಿನ ಕುರಿತ ಪೂರ್ವಾಗ್ರಹಗಳು ಹಾಗೆ ಉಳಿದುಕೊಂಡಿವೆ, ಅದನ್ನು ಓಡಿಸಬೇಕಾಗತ್ತೆ. ದಾರಾ ಬೇಂದ್ರೆ ಅವರು ಒಂದು ಹೇಳಿದ ಒಂದು ಕವನದ ಸಾಲುಗಳು ಸಾರುತ್ತಿವೆ ಹೆಣ್ಣಿನ ಪ್ರಾಮುಖ್ಯತೆ. ಗಂಡು ಮತ್ತೆ ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು ಅಂತೇಳಿ ಆ ಕವನ ಈ ರೀತಿದೆ. ತಾಯಿ ಕನಿಮನೆಯೇ ನೀ ಅಕ್ಕರತೆಯೇ, ಬಾಯನ್ನ ತಂಗಿ ಬಾ ಮುದ್ದು ಬಂಗಾರವೇ, ನೀ ಎನ್ನ ಹೆಂಡತಿಯೋ ಮೈಗೊಂಡ ನನ್ನಿಯೋ, ಮಗಳೋ ನನ್ನದೆಯ ಮುಗುಳೋ ಅಂತ ಈ 4 ಕವನದ ಸಾಲುಗಳ ಮೂಲಕ ಒಂದು ಸ್ತ್ರೀಯ ಅಸ್ಮಿತೆಯನ್ನು ದಾರಾ ಬೇಂದ್ರೆಯವರು ಕವನದ ಮೂಲಕ ಎತ್ತಿ ಹಿಡಿತಾರೆ. ಸೊ ಪೂರ್ವಾಗ್ರಹಗಳು ಕಳೆದು ಹೋದರೆ ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ ಸರಿಸಮಾನಾಗಿ ಪೂರಕವಾಗಿ ನಿಂತು ಆರೋಗ್ಯಕರವಾದಂತಹ ಸಮಾಜ ಕಟ್ಟಲು ಸಾಧ್ಯ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಒಂದು ಕಾಲದಲ್ಲಿ ಇತ್ತು ಜಗತ್ತಿನಲ್ಲಿ ಹೆಣ್ಣು ಓದಬಾರದು, ಕಲಿಯಬಾರದು. ಈ ಸ್ಥಿತಿಯಿಂದ ಇವತ್ತು ಓದಿ ಕಲಿತು ಸಾಧಿಸಬೇಕು ಎಂಬ ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ. ವಿ ಆರ್ ರಿಯಲಿ ಹಂಬಲ್ಡ್ ಬೈ ದ ಪ್ರೆಸೆನ್ಸ್ ಆಫ್ 2 ವಿಮೆನ್ ಅಚೀವರ್ಸ್. ಮೇಡಮ್ ವನಿತಾ ಶ್ರೀ ಲೋಕೋ ಪೈಲಟ್ ಆಗಿದ್ದಾರೆ ಇಲ್ಲಿ, ಹಾಗೆ ನಮ್ಮ ಮೇಡಮ್ ರಮ್ಯಶ್ರೀ ಇಲ್ಲಿದ್ದಾರೆ, ಅವರು ಆಟೋ ಡ್ರೈವರ್. ಹೇಳಿದ್ರೆ ತಾವೇ ಸ್ವಂತ ಕಾಲಲ್ಲಿ ನಿಂತು ಸಮಾಜ ಹಿಂದೆ ತಿರುಗಿ ನೋಡುವ ಹಾಗೆ ಪ್ರತಿಯೊಬ್ಬರು ಎದೆ ಮುಟ್ಟಿ ಆತ್ಮಾವಲೋಕನ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟವರು ಅವರು. ನಿಜವಾಗಿ ಈ ಸಭೆಗೆ ಇವತ್ತು ಅರ್ಥ ಬಂದದ್ದೇ ಅವರಿಬ್ಬರಿಂದ. ನನಗೆ ಬಹಳ ಖುಷಿಯಾಗಿದೆ. ಹೆಣ್ಣಿನ ಮೇಲೆ ನಿಂತು ನಡೆಯುತ್ತಿರುವ ದೌರ್ಜನ್ಯ ಇರ್ಬೋದು, ಕಿರುಕುಳ ಪ್ರಕರಣಗಳೇ ನಮ್ಮ ಎದುರಿಗೆ ಸಾಕ್ಷಿಯಾಗಿ ನಿಂತಿವೆ. ಎಷ್ಟಾದ್ರೂ ನಾವು ಪೇಪರ್ ನೋಡ್ತೇವೆ, ಟಿವಿ ನೋಡ್ತೇವೆ. ಮಹಿಳೆ ಇನ್ನೂ ಹೋರಾಟ ನಡೆಸುತ್ತಲೇ ಇದ್ದಾಳೆ, ಮುಂದೆಯೂ ಹೋರಾಡಲೇಬೇಕಾಗಿದೆ. ಅನೇಕರು ಮಾತಾಡುವಾಗ ಹೇಳಿದ್ರು, ಈ ಹೋರಾಟ ನಿಲ್ಲಬಾರ್ದು, ನಿಲ್ಲುವುದಿಲ್ಲ, ನೀವು ಕೇಳಿದ್ರೆ ಮಾತ್ರ ಅಂತ. ಶ್ರೀ ರಾಜು ಮೊಗವೀರ ಕೂಡ ಹೇಳಿದರು, ನ್ಯಾಕಿನ ಸಂದರ್ಭದಲ್ಲಿ ನಮ್ಮ ರೆಸ್ಟ್ ರೂಮಿನ ಬಗ್ಗೆ ಎಲ್ಲ ನಾವು ಪ್ರಯತ್ನ ಮಾಡಿದೆವು. ಈಗ ನೀವು ಹೇಳುವುದಿಲ್ಲ. ಇವತ್ತು ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಮಗು ಹತ್ತರೆ ಮಾತ್ರ ಮಗುವಿಗೆ ತಾಯಿ ಹಾಲು ಕೊಡ್ತಾಳೆ. ಸೊ ಇದು ನಮ್ಮ ಒಂದು ಪ್ರೋಟೋಕಾಲ್ ಆ ರೀತಿಯಾಗಿ ಬಂದು ನಿಂತಿದೆ. ಆದ ಕಾರಣ ಇಲ್ಲಿ ಹೋರಾಟ ನಡಿಬೇಕು. ಸ್ವತ್ತು ಎಂಬಂತೆ ನೋಡುವ ನೋಟ ಬದಲಾಗದೆ ಇರುವುದು ಕೂಡ ದುರಂತ. ಇವತ್ತು ಸಮಾಜದಲ್ಲಿ ನಾವು ತುಂಬಾ ಜನ ಅರ್ಥ ಮಾಡಿಕೊಳ್ತೇವೆ, ಬಸವಣ್ಣನ ಬಗ್ಗೆ ಕೇಳ್ತೇವೆ, ಆದರೆ ನಮಗೆಲ್ಲ ಇರುವವಳು ಒಬ್ಬಳೇ ಅಕ್ಕ ಮಹಾದೇವಿ ಅಂತ ಹೇಳಿ ನಾವು ಮರೆಯುವುದಿಲ್ಲ. ಸೊ ಸ್ತ್ರೀ ಅಸ್ಮಿತೆ ಎಂಬುದು ಹೆಣ್ಣು ಸಹ ತನ್ನ ಅಭಿಪ್ರಾಯ ಮತ್ತು ಅಪೇಕ್ಷೆಯಂತೆ ನಡೆಯಬಹುದೆಂಬ ಒಂದು ಪ್ರಜ್ಞೆಯಾಗಿದೆ. ಇದು ಸ್ತ್ರೀ ಅಸ್ಮಿತೆ. ಇದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅರ್ಥ ಮಾಡಿಕೊಂಡಂತೆ ನಾವು ನಡೀತೇವೋ, ನುಡಿದಂತೆ ನಡೀತೇವೋ, ನಡೆದಂತೆ ಅನುಭವ ಪಡ್ಕೊಂಡು ಮುಂದೆ ನಮ್ಮನ್ನು ನಾವು ತಿದ್ದಿಕೊಳ್ತೇವೆಯೋ, ಇದು ಬಹಳ ಮುಖ್ಯ ಆಗುತ್ತೆ. ಕೌಟುಂಬಿಕ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಮಹಿಳೆ ಹೊಂದಿರುವ ಸ್ಥಾನಮಾನವು ಅವಳ ಅಸ್ಮಿತೆಯ ಪ್ರತೀಕ ಅಂತ ಹೇಳೋದನ್ನು ನಂಬಿದ್ದೇನೆ. ನಮಗೆಲ್ಲರಿಗೂ ಮನವರಿಕೆ ಆಗಬೇಕು. ನಾನು ಹೇಳಿದಾಗೆ ನುಡಿದಂತೆ ನಡೆಯಬೇಕು, ಪೂರಕವಾದ ವಾತಾವರಣ ಸೃಷ್ಟಿಯಾಗಬೇಕು, ನಮ್ಮ ಅನುಭವ ನಮಗೆಲ್ಲರಿಗೂ ಕೈಗನ್ನಡಿ ಆಗಬೇಕು. ನಮ್ಮ ಆ ಅಂತರ, ನಾವು ಹೇಳೋದು ಮತ್ತೆ ನಾವು ಮಾಡೋದು, ಇದರ ಅಂತರವನ್ನು ನಾವೆಲ್ಲರೂ ಗಮನಿಸಬೇಕಾಗತ್ತೆ. ಹಿಂದೆ ಹೇಗಿತ್ತು, ಇಂದು ಹೇಗಿದೆ, ಮುಂದೆ ಏನಾಗಬೇಕು, ಎಲ್ಲಿಯ ತನಕ ಇದು ನಡೀತಾ ಹೋಗ್ತದೆ ಹೇಳುವಂಥದ್ದು ಕೂಡ ಬಹಳ ಪ್ರಾಮುಖ್ಯ ಆಗುತ್ತೆ. ಕೊನೆಗೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಕಣ್ಣು ಮುಚ್ಚಿ ನಾನು ಯೋಚನೆ ಮಾಡುವಾಗ, ನಿನ್ನೆ ನಾನು ನನ್ನ ಶ್ರೀಮತಿಯವರ ಹತ್ರ ಮಾತಾಡುವಾಗ
ನಾಳೆ ನೀವು ಅತಿಥಿಯಾಗಿ ಬರ್ತಾ ಇದ್ದೀರಿ, ಏನು ಮಾತಾಡ್ತೀರಿ ಮೇಡಮ್ ಅಂತ ಹೇಳುವಾಗ ಏನು ಅಂತ ಗೊತ್ತಿಲ್ಲ, ನಾನು ಬರುವ ಅಗತ್ಯ ಇರಲಿಲ್ಲ, ಕರೆದಿದ್ದಾರೆ ಏನಾದರೂ ಮಾತಾಡಬೇಕಲ್ಲ ಅಂತ. ನನಗೇನು ಭಯ ಆಗಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಅವ್ರು ಏನು ಮಾತಾಡ್ತಾರಂತ ಗೊತ್ತಿದೆ, ಏನು ಮಾತಾಡಬೇಕೋ ಅದನ್ನೇ ಮಾತಾಡಿದ್ದಾರೆ. ಇದು ಬಹಳ ಅರ್ಥಪೂರ್ಣವಾದದ್ದು. ಯಾಕೆಂತಂದ್ರೆ ಇವತ್ತು ಭಾರತೀಯ ಮಹಿಳೆಯರು ಎಲ್ಲ ರಂಗಗಳಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳೋದು ನಾವು ಕಾಣ್ತೇವೆ. ಅದು ವಿಜ್ಞಾನ ಇರಬಹುದು, ತಂತ್ರಜ್ಞಾನ ಇರಬಹುದು, ವಾಣಿಜ್ಯ ಇರಬಹುದು, ಕಲೆ ಇರಬಹುದು, ಬಾಹ್ಯಾಕಾಶ ಇರಬಹುದು, ಕೈಗಾರಿಕೆ ಇರಬಹುದು, ಸಾಮಾಜಿಕ, ವೈದ್ಯಕೀಯ, ಶೈಕ್ಷಣಿಕ, ಗಾಯನ, ಚಿತ್ರಕಲೆ, ರಾಜಕೀಯ, ಸಿನಿಮಾ ಮತ್ತು ಇನ್ನು ಹಲವಾರು ವಿಷಯ ಅಥವಾ ರಂಗಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ನಾವೆಲ್ಲರೂ ಗಂಡುಗಳು ಇವತ್ತು ತಲೆಬಾಗಿ ಅವರಿಗೆ ಶಿರಬಾಗಿ ನಮಿಸ್ತಾ ಇದ್ದೇವೆ. ಅವರಿಗೆ ಮುಂದೆಯೂ ಇನ್ನೂ ಮೇಲೆ ಇರಲಿಕ್ಕೆ ಬೇಕಾದಂಥ ಅವಕಾಶ ಕಲ್ಪಿಸಿಕೊಡುವಂಥದ್ದು ನಮ್ಮ ಧರ್ಮ. ಈ ರೀತಿಯಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಇವತ್ತು ಅದಕ್ಕೆ ಬೇಕಾದಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ. ವಿ ಹ್ಯಾವ್ ಟು ಆಂಪ್ಲಿಫೈ ವಿಮೆನ್ಸ್ ವಾಯ್ಸಸ್ ಅಂಡ್ ಪ್ರಮೋಟ್ ದೇರ್ ಪಾರ್ಟಿಸಿಪೇಷನ್ ಲೀಡರ್ಶಿಪ್ ಇನ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್, ಪಾರ್ಲಿಮೆಂಟ್ಸ್, ದ ಜುಡಿಷಿಯರಿ ಅಂಡ್ ದ ಪ್ರೈವೇಟ್ ಸೆಕ್ಟರ್, electoral quotas to gender smart business policies. ಇಲ್ಲಿಯ ತನಕ ನಾವು ಪ್ರಯತ್ನ ಮಾಡ್ತೇವೆ. ಆದರೂ ಕೂಡ ದರ್ ಇಸ್ ಎ ರ್ಯಾಲಿಂಗ್ ಕ್ರೈ ಫಾರ್ ಜನರೇಷನ್ ಈಕ್ವಾಲಿಟಿ ಅಂತ ಹೇಳ್ತಾ ಇದ್ದೇವೆ ಇವತ್ತು ನಾವು. ಸೊ ಅದ ಕಾರಣ ಇಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ನಾವು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಬಹಳ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ವಿಮೆನ್ ಇನ್ ಲೀಡರ್ಶಿಪ್ ಅಚೀವಿಂಗ್ ಎನ್ ಈಕ್ವಲ್ ಫ್ಯೂಚರ್ ಇನ್ ಎ ಕೋವಿಡ್-19 ವರ್ಲ್ಡ್ ಹೇಳೋ ಥೀಮ್ ಕೂಡ ಇದೆ. ನಾಟ್ ಓನ್ಲಿ ಚೂಸ್ ಟು ಚಾಲೆಂಜ್, ಅನೇಕ ಥೀಮ್ಗಳನ್ನು ಹಾಕೊಂಡಿದ್ದೇವೆ ನಾವು. ಸೊ ಕೊನೆಗೆ ವಿ ಹ್ಯಾವ್ ಟು ಎಂಡ್ ದ ಎಕ್ಸ್ಕ್ಲೂಷನ್ ಅಂಡ್ ಮಾರ್ಜಿನಲೈಸೇಷನ್ ಆಫ್ ವಿಮೆನ್ ಅಂಡ್ ಗರ್ಲ್ಸ್ ಅಂತ ಹೇಳುವಂಥದ್ದು ನಾವು ಮರಿಬಾರ್ದು. ಸೊ ಪೀಪಲ್, ಪ್ಲಾನೆಟ್ ಮತ್ತೊಂದು ಪ್ರಾಫಿಟ್, 3 P ಬರುತ್ತೆ. ಇಲ್ಲಿ ಪ್ರಾಫಿಟ್ ಮಾಡುವಾಗ ಪೀಪಲ್ ಅಲ್ಲಿ ಹೆಣ್ಣು ಮಕ್ಕಳನ್ನು ಅರ್ಥ ಮಾಡ್ಕೊಳ್ಬೇಕು, ಗರ್ಲ್ ಪವರ್ ಅನ್ನು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಪ್ಲಾನೆಟ್ ಅನ್ನು ಅರ್ಥ ಮಾಡ್ಕೊಂಡು ನಾವು ಮುಂದೆ ಬರಬೇಕು. ಆದ ಕಾರಣ ಇಲ್ಲಿ ಇವತ್ತು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಬದಲಾವಣೆ ಅಲ್ಲ, ನಾವು ಪರಿವರ್ತನೆಯ ಹರಿಕಾರರಾಗಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ನಿಮಗೆ ಎಲ್ಲ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for this vibrant message and definitely for giving us an apt message on this Women's Day. A person who really practices every word that he says. Well, ladies and gentlemen, can we give a very big round of applause for that beautiful message on International Women's Day. Various competitions held on account of this particular day. The topic was on gender equality. We have one prize winner here amongst us. May I request Dr. Anuradha K to kindly do the needful. We are having the pencil drawing winner, K.S. Asha Devi from the Physics Department first year. We request you to kindly come and take a prize from Dr. Anuradha K. It was on the topic gender equality, pencil drawing. Thank you so much. Madam, thank you. Thanks a lot. The history of International Women's Day stretches back for more than 100 years. On March 8, 1946, women in Italy chose the mimosa flower as a strength of symbol, sensibility and sensitivity. This flower is a flower that we see on the Touch Me Not plant. It is a very interesting flower which gives a lot of beautiful message. We are having now the presentation of mementos, the flower pots, which would definitely add more vigor on this day. May I please request Professor Kishori Nair K, Chairperson, Department of English, Director IQAC, to kindly offer this memento, a flower pot, to the chief guest, Ms. Asha Nair, Senior Advocate, Mangalore. Madam, please. Thank you so much. May I please request Professor Manjula Shantaram, Professor of Biochemistry and Director Student Welfare, to offer a memento, the flower pot, to the President of today's program, Honorable Vice Chancellor, Professor P.S. Yadapadikar.
we have Miss Elizabeth Shine, the Research Scholar, Department of English, to kindly come forward to give the memento, the flower pot, to the First Lady of the campus, Dr. Anuradha K. Pleasure is mine to request Mrs. Balini, Superintendent General Section, to kindly offer the memento flower pot to Shri K. Raju Mogavira KAS, our Registrar, Mangalore University. A request to Ms. Soni, the Superintendent from the Registrar Evaluation Office, to kindly offer the memento, the flower pot, to Mrs. Vanita Shri, the Women Achiever for the day. Honor is mine to request Ms. Prasadita, the Guest Faculty, Department of English, to kindly offer a memento, a flower pot, to Mrs. Ramya, the Women Achiever. A request to Ms. Jinsey, the Research Scholar, Department of Economics, to kindly come forward to offer a memento, the flower pot, to Dr. Anita Ravishankar. A very beautiful message goes like this. Well, life is tough. My darling, life is tough. But definitely you too are. And when that is the message, to conclude the entire program, we have the vote of thanks by Dr. Yashaswini B., Assistant Professor, Department. A very good evening to all beautiful women in blue and pink who have gathered here. That was the dress code which was supposed to be. All teaching and non-teaching members of Mangalore University, invited guests on the dais, media members. A woman is one of the beautiful creatures on the earth. Respect to womanhood is near to godliness. A woman's sacrifice as being a mother is one of the most revered sacrifice on this earth. Hence, there should not be any place, any chance for any kind of harassments, discrimination and victimization to this womanhood. I believe celebration of this kind, International Day for Women, is one such forum that thinks and rethinks about situation of women that has to be upgraded and upholded. On this auspicious occasion, we all women in Mangalore University would certainly ensure zero tolerance at our workplace. Hence, on the eve of celebration of International Women's Day 2021, we thank the gracious presidency of Professor P.S. Edapadithaya, Vice Chancellor of Mangalore University, for his excellency and presiding over the function and gracing the occasion. Thank you very much, sir, for supporting to organize this program. My deepest gratitude submission goes to our chief guest, Ms. Asha Nair, the senior advocate, for your deliberation on Women's Day 2021. We all women here would make a point that education, awareness and legal sanction are the main pillars for process of women empowerment. On behalf of Mangalore University and on behalf of Center for Women's Study, we thank you very much, Madam Asha Nair. We are very much delighted to have Dr. Anuradha K., the First Lady of the campus, as well as Associate Professor in Commerce, Besant Women College. Thank you very much, ma'am, for those meaningful words during your speech. On behalf of Mangalore University and all women who have gathered here, we are thankful to you. We are very happy that our beloved Registrar, Sri Raju Mogavira, had made a point to grace this occasion, and also we thank you for your meaningful words during your speech, sir. Thank you very much.
Every year, Women's Studies Center researches and felicitates notable achievers in different areas. This year, we researched Mrs. Vanita Shri, the first women loco-pilot of Southern Railway, and Miss Ramya, the first woman to drive auto rickshaw from Kumbala Padau, is felicitated. ನಿಮ್ಮ ಕ್ಷೇತ್ರದಲ್ಲಿ ಮೊದಲಿಗರಾಗಿ ನಿಮ್ಮ ಸಾಧನೆಯಿಂದ ನಮ್ಮ ಮಹಿಳಾ ಸಿಬ್ಬಂದಿಗಳನ್ನು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿ ಹುರಿದುಂಬಿಸುತ್ತೀರಿ. ಅದಕ್ಕಾಗಿ ವಿಶ್ವವಿದ್ಯಾನಿಲಯದ ಪರವಾಗಿ ನಿಮಗೆ ಅನಂತ ವಂದನೆಗಳು. I accumulate the bunch of gratitude to Dr. Anita Ravishankar Madam, the Director of Center for Women's Studies, Mangalore University, for organizing this program beautifully. Thank you very much, ma'am, for all your support. A word of thanks to media members, other invitees, teaching and non-teaching members, students, research scholars of Mangalore University. Thanks one and all. Thanks for the opportunity. Thank you, Madam Yashaswini, for those words of gratitude. Well, women are the real architects of society, no doubt on that. And now we have come to the end of the stage program. I request Dr. Anita Ravishankar to kindly escort the dignitaries down there, because now we are having a 30 seconds video being played. So may I please request you all to kindly take the seats in front.